ಕೊಡ್ತೀಯಾ? ಯಾಕೋ ಸಾಕಲ್ಲಿ ಮತ್ತೆ ಹೇಳ್ದೆ ತಂದು ಕೊಡ್ತೀನಿ ಅಂತ, ಅಷ್ಟೇ ಸಾಕು ನನಗೆ, ಬೇರೆ ಏನು ಬೇಡ. ಗೈಸ್ ಅವನಿಗೆ ಬಾಯಿ ಹೇಳಕ್ಕೆ ಹೇಳಿ ಕ್ಯಾನಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದೆ ಮನೆಗೆ. ನೋಡಿ ಕ್ಯಾಪೇ ಹೊಡೆದೋಗೈತೆ ಗೈಸ್. ನಮ್ಮ ಅಮ್ಮಂಗೆ ಗೊತ್ತಾದರೆ ಸಾಯಿಸ್ಬಿಡ್ತು. ಜನ ಹುಡುಗಿಯ ಜೊತೆ ಆಗಿದೆ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ. ಇವತ್ತಿನ ಬ್ಲಾಗು ನಮ್ಮ ಗಿರಿಯವ್ರ ರೂಮ್, ನನ್ನ ಫ್ರೆಂಡ್ ಅವ್ರ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂಡ್ ನಾಳೆ ಇಲ್ಲ, ನಾಳೆ ಬೆಳಗ್ಗೆ ಇಲ್ಲಾಂದ್ರೆ ನಾಳೆ ಸಂಜೆ ವ್ಲಾಗ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇವತ್ತು ಇವ್ರ ಮನೇಲೆ ಸ್ಟೇ ಮಾಡಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ, ಬಟ್ ಆಗಲ್ಲ ಅಂತ ನಂಗೆ ಗೊತ್ತಾ. ಯಾಕಂದರೆ ಮನೆಗೆ ನೀರು ತೊಗೊಂಡೋಗಿ ಕೊಡ್ಬೇಕಂತೆ. ಸೊ ಗೈಸ್, ಇವರು ಹೊಸ ರೂಮ್ ಮಾಡೋರೆ. ಎಕ್ಸ್ಪೀರಿಯನ್ಸ್ ಕೇಳೋಣ ಮಚ್ಚಿ. ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ಇಲ್ಲ ಮಚ್ಚಿ ನನಗೆ. ಎಕ್ಸ್ಪೀರಿಯನ್ಸ್ ಫುಲ್ ಐತೆ. ಇದ್ರದ್ದು ಹೊಸ ರೂಮ್ ಮಾಡಿದ್ಯಲ್ಲ, ಅದ್ರದ್ದು ನಮ್ಮ ಬೇರೆ ಎಲ್ಲ ಖುಷಿ ಆಗ್ತೈತೆ ಅಷ್ಟೇ. ಜಾಲಿ ಜಾಲಿ. ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ. ಆಡಿದೆ ಆಟ ಮಾಡಿದೆ ಆಟ. ಗೈಸ್ ಇವರು ಎಷ್ಟು ದಿನ ಆಯ್ತು ಬಂದು? 4 ದಿನ ಆಯ್ತು ಗೈಸ್. ಕರೆಕ್ಟ್ ಇಲ್ಲೇ ಇವಾಗಲೇ 4 ದಿನ. ನಾಳೆ ವಾರ ಆಗುತ್ತೆ. ಸಂಡೇ ಗಣ ಬಂದಿದ್ ನೀವು? ಸಂಡೇ ವಾರ. ಓಕೆ. ಲ್ಯಾಪ್ಟಾಪ್ ಬೇಕಾ? ಬಿಡು ಮಚ್ಚ, ನಾನು ತಂದು ಕೊಡ್ತೀನಿ. ತಂದು ಕೊಡ್ತೀಯಾ? ಯಾಕೋ ಸಾಕಲ್ಲಿ ಮತ್ತೆ ಹೇಳ್ದೆ ತಂದು ಕೊಡ್ತೀನಿ ಅಂತ, ಅಷ್ಟೇ ಸಾಕು ನನಗೆ, ಬೇರೆ ಏನು ಬೇಡ. ಈ ಮಾತು ಹೇಳ್ತಿ, ನನಗೆ ತುಂಬ ಇಷ್ಟ ಆದ ಕಣೋ ನೀನು. ಈ ಮಾತು ಹೇಳ್ತಿ ಅಂತಾನೆ ಹೇಳಿದ್ ನಾನು. ನನಗೆ ಜಿಮ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಲ್ಲಿ, ನಿನಗೆ ಲ್ಯಾಪ್ಟಾಪ್ ತಂದು ಕೊಡ್ಬೇಕಂತ. ಫೋನ್ ಹುಡುಕ್ತವನೆ ಗೈಸ್. ಫೋನ್ ಕೊಡ್ರ ಮಚ್ಚ. ಯಾವ ಫೋನ್ ಬೇಕು ನಿನಗೆ? ನಿನಗೆ ಹೇಳ್ತೀನಿ ನೋಡಿ, ಒಂದು ಸರ ಯಾರು ಮಂಗಿಸ್ತೀನಿ ಕರೆಯೋದು ಕಡಿಯಿತು. ಫೋನ್ ಕೊಡಲಿ. ಯಾವ್ದ ಫೋನು? ಸರಿ ಬಾಯ್. ಸೊ ಗೈಸ್, ಅವ್ನು ಮೊಬೈಲ್ ಇಸ್ಕೊಂಡ್ ಬಂದಿದ್ದೆ, ಈಗ ಬರ್ತಾವನೆ. ಮಚ್ಚಿ ಹೆಂಗಿತ್ತು? ಮೊಬೈಲ್ ಇಸ್ಕೊಂಡ್ ಬಂದಿದ್ನಲ್ಲ. ಫಸ್ಟ್ ಮೊಬೈಲ್ ಕೊಡಿ. ಫಸ್ಟ್ ನನಗೆ ಲ್ಯಾಪ್ಟಾಪ್ ಕೊಡು ಫಸ್ಟ್. ನಂದು ಫಸ್ಟ್ ಮೊಬೈಲ್ ಕೊಡು. ತಗೋ. ವಾಚ್ ಹಾಕೊಂಡು ಹೋಗ್ತೀಯಾ? ಪರವಾಗಿಲ್ಲ ಕೊಡು. ವಾಚ್ ಹಾಕೊಂಡೋಗು. ನಂಗೆ ಇರಲಿ, ಹೋಗು. ಸರಿ, ನಮ್ಮಮ್ಮ ನಿಂಗೆ ಕಾಲ್ ಮಾಡ್ತಾರೆ. ಓಕೆನಾ? ಓಕೆನಾ? ನಾಳೆ ತಗೊಂಬ. ಕಡೀಲಿ. ಯಾರು ನೀನು ಶಿಷ್ಯ? ಸೊ ಗೈಸ್, ನಾವು ಮನೆಗೆ ಹೊರಡೋ ಸಮಯ. ಇಲ್ಲಿಂದ 100 ಕಿಲೋಮೀಟ್ರ್ ಆಯ್ತು ನಮ್ಮ ಮನೆ. ಈ ಬೋಳಿ ಮಗನ ಮೀಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿಗೆ. 100 ಕಿಲೋಮೀಟ್ರ್ ಐತೆ ಗೈಸ್, 100 ಕಿಲೋಮೀಟ್ರ್. ಓಕೆ ಶಿಷ್ಯ, ಬಾಯ್. ಜಾಸ್ತಿ ನೋಡಬೇಡ, ನೀನು ಡವೇನು ಕಾಣಲ್ಲ ಅಲ್ಲಿ. ಗೈಸ್ ಅವನಿಗೆ ಬಾಯಿ ಹೇಳಕ್ಕೆ ಹೇಳಿ ಕ್ಯಾನಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದೆ ಮನೆಗೆ. ನೋಡಿ ಕ್ಯಾಪೇ ಹೊಡೆದೋಗೈತೆ ಗೈಸ್. ನಮ್ಮ ಅಮ್ಮಂಗೆ ಗೊತ್ತಾದರೆ ಸಾಯಿಸ್ಬಿಡ್ತಾರೆ. ಎಲ್ಲ ನೀಕ್ಕೊಂಡೇ ಬರೋದಲ್ಲ ನೀನು ಅಂತ. ಅದೆಷ್ಟು ಕೊಟ್ಟು ತಂದಿದ್ರು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಗ್ರಹಚಾರ, ಗ್ರಹಗತಿ ಸರಿ ಇಲ್ಲ ನನಗೆ. ಬಾರೋ ಬೇಗ. ನನ್ನ ಕ್ಯಾಪ್ ತೊಗೊಂಡೋದ್ರೆ ನಮ್ಮಮ್ಮ ಬೈತಾರೆ ಅಂತ ಅವ್ರ ಕ್ಯಾಪ್ ತೊಗೊಂಡು ಹೋಗ್ತಾ ಇದ್ದೀನಿ. ನಿಮ್ಮದು ನೀರು ತರಬೇಕಾ ಮಚ್ಚಿ? ಮತ್ತು ಸರಿ, ಅಲ್ಲಿ ಹೋಗೋಣ ಬನ್ನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಆ್ಯಂಡ್ ನಿನ್ನೆ ನೈಟು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ
ನಾನು ನಮ್ಮ ಫ್ರೆಂಡ್ ರೂಮಲ್ಲಿ ಇದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಲಿ ಮಾಡಿಕೊಂಡು ನೈಟು ಮನೆಗೆ ಬರೋದು 11:30 ಆಯಿತು. ಸೊ ನಾನು ಅದಕ್ಕೆ ಈಗ ವ್ಲಾಗ್ ಎಂಡ್ ಮಾಡಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ಇವತ್ತು ಈಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಕೆಲ್ಸಕ್ಕೆ ಹೋಗಿ ಮತ್ತೆ ಏನಾಗುತ್ತೆ ನೋಡುವ, ಬನ್ನಿ. ಸೊ ಗಾಯ್ಸ್, ನಾನೀಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಕೂದಲೆಲ್ಲ ಒಂಥರ ಆಗ್ಬಿಟ್ಟೈತೆ, ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ ಗೈಸ್. ಹೋಗುವಾಗ ಎಣ್ಣೆ ಹಚ್ಕೊಂಡಿದ್ದೆ, ಅದಕ್ಕೆ ಮತ್ತೆ ಅಲ್ಲೇನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಒಂಥರ ಹಿಂಗೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದು. ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೊರಟಿ ನಮ್ಮ ಹುಡುಗರ ರೂಮ್ಗೆ ಹೋಗಿ ಆಮೇಲೆ ಜಿಮ್ಗೆ ಹೋಗಿ ಆಮೇಲೆ ಮತ್ತೆ ಬಂದು ಕೆಲ್ಸಕ್ಕೆ ಹೋಗಬೇಕು. ಇದೇ ಇವತ್ತಿನ ಪ್ಲ್ಯಾನ್ ಅಷ್ಟೇ. ಯಾರಿಗೆ ಕೊಡಕ್ಕ? ಆಂಟಿಗ? ವ್ಲಾಗಿಗೆ ಹಾಕ್ತೀನೋ? ಅವನಿಗೆ ಕಾಂಪೌಂಡ್ ಹಾರಿ ಅಭ್ಯಾಸ ಐತೆ, ಅದಕ್ಕೆ ಈಸಿಯಾಗಿ ಅರ್ಥನೇ ಗೈಸ್. ಸೊ ನಾನೀಗ ಬಂದಿರೋದು ಒಂದು ಕಾಣ್ತಿರೋ ಗ್ಯಾಂಗಿಗೆ. ಸುಜನ್ ಏನು ಅವನೇ ಲೀಡರು ಕಾಣ್ತಿರೋ ಗ್ಯಾಂಗಿಗೆ. ಇವ್ರ ರೂಮ್ಗೆ ಬಂದಿರೋದು. ಡಸ್ಟ್ಬಿನ್ ಇಟ್ಕೊಂಡು ಕಸ ಗುಡಿಸಿ ಈಗ ಎಲ್ಲ ಇದು ಮಾಡೋನೆ ಗೈಸ್. ಡಾನ್ ಬಾ, ನಿಂಗೆ ಕಾಯ್ತಾ ಇದ್ದೆ. ಇವತ್ತೇನು ಬ್ಲ್ಯಾಕ್ ಡೇ. ನಿಮ್ಮ ಡೇ ಅಲ್ಲಪ್ಪ, ನಮಗೆ ಬ್ಲ್ಯಾಕ್ ಡೇ, ಅದಕ್ಕೆ ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದೀವಿ. ಎಲ್ಲಿ ಬ್ಲ್ಯಾಕ್ ಹಾಕಿದ್ಯಾ ತೋರ್ಸು. ಒಳಗಡೆ ಹಾಕಿದ್ದೀನಿ, ತೋರ್ಸು. ಎಷ್ಟು ಜನ ಹುಡುಗಿರ ಜೊತೆ ಹೋಗಿದ್ದೆ? ಬಾರ ಇಲ್ಲಿ. ಎಷ್ಟು ಜನ ಹುಡುಗಿರ ಜೊತೆ ಹೋಗಿದ್ದೆ? ಇಲ್ಲ, ಯಾರ ಜೊತೆ ಹೋಗಿಲ್ಲ. ಸುಳ್ಳು ಹೇಳ್ಬೇಡ. ಯಾವ ಹುಡುಗಿ ಪ್ರಪೋಸ್ ಮಾಡಿದ್ರೆ? ಯಾರಿಗೂ ಇಲ್ಲ. ನೀನ್ ಯಾವ ಹುಡುಗಿಗೆ ಪ್ರಪೋಸ್ ಮಾಡಿದೆ ಹೇಳು? ಇಬ್ಬರ 4-5. ನಿಂಗೆ ಎಷ್ಟು ವರ್ಷನಾ? ನಿಂಗೆ. ಸೊ ಗೈಸ್, ನಾವೀಗ ಜಿಮ್ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ನಮ್ಮ ಟ್ರೈನರ್ ಇವತ್ತು ಸುಸ್ತಾಗ್ಬಿಟ್ಟವ್ರೆ ಫುಲ್ಲು, ಅದಕ್ಕೆ ಅವರು ಜಾಸ್ತಿ ವರ್ಕೌಟ್ ಮಾಡಿಲ್ಲ. ಇವ್ರು ಫುಲ್ಲು ವರ್ಕೌಟ್ ಮಾಡಿ. ನೀನು ಬೈಸೆಪ್ಸ್ ತೋರ್ಸೋ ಪರವಾಗಿಲ್ಲ. ನಿಮ್ಮಷ್ಟಿಲ್ಲ. ಓಕೆ, ಇವ್ರಿಗೂ ಚೆನ್ನಾಗೈತೆ ಅವ್ರದ್ದು ಬಾಡಿ, ಇವ್ರಿಗೂ ಚೆನ್ನಾಗೈತೆ. ಏನಿಲ್ಲ ಗೈಸ್, ನಿಜಾನೇ ಹೇಳ್ತಾ ಇರೋದು. ಏನೋ ಇವ್ರದ್ದು ಬ್ಯಾಕ್ ಚೆನ್ನಾಗೈತೆ ಗೈಸ್. ಅವ್ರು ಫುಲ್ಲು ಬಾಡಿ ಚೆನ್ನಾಗೈತೆ, ಅದಕ್ಕೆ ಅವ್ರನ್ನ ಟ್ರೈನರ್ ಅಂತ ಕರೆಯೋದು. ನಿನ್ನ ಚಿಲ್ಟೆ ನನ್ನ ಮಗ ಏನೋ. ಸೊ ಕಮ್, ಈಗ ಮನೆಗೆ ಹೋಗಲ್ಲ, ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದು ಕೆಲ್ಸಕ್ಕೆ ಹೋಗ್ಬೇಕು. ಗಂಡು ಹೋಗ್ತಾವನೆ ಗೈಸ್, ಗಂಡು. ಬಾಯ್ ಹೇಳೋ. ಬೈಕಲ್ಲಿ ಹೆಡ್ಲೈಟ್ ಇಲ್ಲ, ಏನಿಲ್ಲ. ಮಚ್ಚಿ ಇದ್ರ ಹೆಸ್ರೇನು? ರಾಣಿ ಮಗ. ನಮ್ಮ ರೋಡಲ್ಲಿ ಒಂದು ನಾಯಿ ಇತ್ತು ಗೈಸ್, ರಾಣಿ ಅಂತ. ಅದ್ರದ್ದು ಮರಿ ಅನ್ಸುತ್ತೆ ಇದು. ರಾಣಿ ಒಂದು 50 ಮರಿ ಹಾಕಿತ್ತು. ಅದು ಸಕ್ಕದಾಗಿತ್ತು. ಇದು ಅದ್ರದ್ದು ಮರಿ ಅನ್ಸುತ್ತೆ. ಇಲ್ಲ, ಇದು BBMP ಅವರು ಬಿಟ್ಟೋಗಿದ್ದು. BBMP ಅವ್ರು ಬಿಟ್ಟೋಗಿದ್ದು ತಾನೇ ಅದು. ನಮ್ಮ ಹಳೇ ರೋಡ್ ಗೈಸ್ ಇದು. ನೋಡಿ ಅವ್ರ ಆಟಗಳು ನೋಡಿ, ಅವ್ರ ಆಟಗಳು ಅಪ್ಪ ಮಗಂದು ಆಟ. ಹಲೋ. ಸೊ ಬನ್ನಿ ಹೋಗೋದ. ನಮ್ಮ ಗಿರಿ ಫೋನ್ ಮಾಡಿ ಕರ್ತಿದ್ದ, ಬಾರೋ. ಗಿರಿ ಫೋನ್ ಮಾಡಿ ಕರ್ತಿದ್ದ, ಬಾ ಮಚ್ಚ ಊಟ ಮಾಡುವಂತೆ ಅಂತ. ಅಲ್ಲೇ ಮಾಡಿದ್ದೀನಿ ಬಾ ಅಂತ. ಸೊ ಅದಕ್ಕೆ ಗೋಯಿಂಗ್.
ಏನು ಮಾಡೋಣ ಗೊತ್ತಿಲ್ಲ. ಹೋಗಿ ಊಟ ಮಾಡಿಕೊಂಡು ಲೈಟ್ಗಳು ಸರಿ ಇಲ್ಲ ನೋಡ್ಕೊಂಬಿಡ್ತೀನಿ. ಸ್ಟೆಪ್ಸ್ನ ನೋಡಿಕೊಂಡು ಎಲ್ಲೇ ಇರ್ತಾನೆ ಅನಿಸುತ್ತೆ. ಇಲ್ಲ ಸೊ ಬನ್ನಿ ಹೋಗೋದ. ಊಟ ಮಾಡ್ತಾರೆ ಶಿಸಾಗಿ ಇದು. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾನು ಈಗ ಝೊಮ್ಯಾಟೊ ಹೊಡಿಯೋಣ ಅಂತ ಝೊಮ್ಯಾಟೊ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫಸ್ಟ್ ಆರ್ಡರ್ ಬಿದ್ದಿದೆ. ಪಿಕಪ್ ಲೊಕೇಶನ್ನೇ ದೂರ ಇದೆ, 2 ಕಿಲೋಮೀಟರ್ಸ್ 2.8 ಕಿಲೋಮೀಟರ್ಸ್ ಇದೆ. ಸೊ ನಾನು ಈಗ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ ನಡೀತು. ಅದಕ್ಕೋಸ್ಕರ ನಮ್ಮ ಅಳಿಯ ನನಗೆ ಫೋನ್ ಮಾಡಿಬಿಟ್ಟು ಗಾಡಿ ನಿಧಾನಕ್ಕೆ ಓಡಿಸು ಅಂತ ಅಳ್ಕೊಂಡು ಹೇಳ್ತಾ ಇದ್ದ. ಅದೇನೋ ನಾನು ಎಷ್ಟೇ ಹೊಡೆದ್ರು ಎಷ್ಟೇ ಬೈದ್ರೂ ಬಟ್ ಅವ್ನು ನನಗೆ ತೋರಿಸೋ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ. ಅವನಿಗೆ ಈ ಸಲ ಬರ್ಡೇಗೆ ಏನೋ ಕೊಡಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ಈ ಹಾರ್ಡ್ ವರ್ಕು. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್ ನಾನೀಗ ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ. 2.5 hours ಕೆಲಸ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು 2.5 hours ಅಲ್ಲ, 54 minutes ಮಾಡಬೇಕಾಗಿತ್ತು ಕೆಲಸನ. ಝೊಮ್ಯಾಟೊದು ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ 54 minutes ಮಾಡಬೇಕಾಗಿತ್ತು, ಹಾರ್ಸ್ ಅಲ್ಲ. ನಾನು 2.5 hours ಮಾಡಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಅರ್ನಿಂಗ್ಸ್ ನನಗೆ ಜಾಸ್ತಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನೈಟ್ ಅನ್ನೋದು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಗೈಸ್. ಸೊ ಬನ್ನಿ ಹೋಗೋದಾ, ಏನಾಗುತ್ತೆ ನೋಡೋಣ ಬನ್ನಿ ಗೈಸ್. ಮೋಸ್ಟ್ಲಿ ಏನು ಕೇಳಲ್ಲ ಅನಿಸುತ್ತೆ ನಿಮಗೆ. ಗಾಳಿ ತುಂಬಾ ಇದೆ ಗೈಸ್, ತುಂಬ ಅಂದರೆ ತುಂಬಾ ಇದೆ. ಸದ್ಯದಲ್ಲೇ ಮೈಕ್ ತೊಗೋಬೇಕು, ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ. ಮೈಕ್ ತೊಗೊಂಡ ಆದಮೇಲೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಸೊ ಕಮ್ ಏನಾಗುತ್ತೆ ನೋಡುವ, ಮುಂದೆ ಏನಾಗುತ್ತೆ ನೋಡುವ ಬನ್ನಿ ಗೈಸ್. ಸೊ ಗೈಸ್ ಈಗ ಮನೆಗೆ ಬಂದು ರೀಚ್ ಆದೆ. ಟೈಮ್ ಆಲೆ 1 o'clock 1:10 ಆಗಿದೆ ಕರೆಕ್ಟಾಗಿ. ಮನೆಗೆ ಬಂದು ರೀಚ್ ಆಗಿ ಆ್ಯಂಡ್ ಮಲ್ಕೊಳಕ್ಕೆಲ್ಲ ಆಲ್ ಸೆಟ್ ಟು ಗೋ ಫಾರ್ ಸ್ಲೀಪ್. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮ ಟ್ರೈನರ್ ಹೇಳೋರೆ ಫಾರ್ ಬಿಲ್ಡಿಂಗ್ ಅ ಬಾಡಿ. ಸೊ ನಾನೀಗ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದೋಬೇಕು. ಎಷ್ಟು ಗಂಟೆಗೆ ಎದ್ದಂತೀನೋ ಗೊತ್ತಿಲ್ಲ. ಸೊ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೀವೇನಾದ್ರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಫನ್ನಿಯಾಗಿತ್ತು. ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಿದ್ದು. ಸೊ ಇದೇ ಥರ ಇನ್ಮೇಲೆ ಅವರು ನನ್ನ ಜೊತೆ ಸೇರ್ಕೊತಾರಂತೆ, ನೋಡೋಣ ಏನಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ವಿತ್ ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಬೈ ಬಾಯ್, ಹುಷಾರು, ಲವ್ ಯು, ಬೈ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.